ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಪಾರ್ಟ್ 5 ಎನ್ವೈರನ್ಮೆಂಟಲ್ ಸೈನ್ಸ್ EVSಗೆ ಸಂಬಂಧಪಟ್ಟಂಥ ಪೇಪರ್ ನೋಟ್ ತಗೋಣ. ಇದು 2015 ಪ್ರಶ್ನೆ ಪತ್ರಿಕೆ ಇದಾಗಿರುತ್ತೆ. ಫಸ್ಟ್ ಕ್ವೆಶ್ಚನ್ ನೋಡ್ತಾ ಹೋದರೆ ಸ್ನೇಹಿತರೆ, ಪೋಷಕರು ಮತ್ತು ಅವರ ಮಕ್ಕಳು ಒಂದೇ ಮನೆಯಲ್ಲಿ ವಾಸಿಸುತ್ತಿದ್ದಾರೆ. ಆ ಕುಟುಂಬವನ್ನು ಹೀಗೆ ಕರೆಯಬಹುದು: ನಗರ ಕುಟುಂಬ, ವಿಭಕ್ತ ಕುಟುಂಬ, ಒಟ್ಟು ಕುಟುಂಬ, ಅವಿಭಕ್ತ ಕುಟುಂಬ. ಪೋಷಕರು ಮತ್ತು ಅವರ ಮಕ್ಕಳು ಮಾತ್ರನೇ ಬಂದ ಸ್ನೇಹಿತರೆ. ಇಲ್ಲಿ ನೋಡ್ತಾ ಹೋದರೆ ಪೋಷಕರು ಅಂತ ಹೇಳಿದಾಗ ತಂದೆ ತಾಯಿ ಪ್ಲಸ್ ಅವ್ರ ಮಕ್ಕಳು ಇಬ್ಬರನ್ನ ಸೇರಿಸ್ಕೊಂಡು ಅದನ್ನ ವಿಭಕ್ತ ಕುಟುಂಬ ಅಂತ ಕರಿತೀವಿ. ಸೊ ಅವಿಭಕ್ತ ಕುಟುಂಬ ಅಂತ ಹೇಳಿದ್ರೆ ತಂದೆ ತಾಯಿಗಳ ಜೊತೆಗೆ ಮಕ್ಕಳು, ಅಜ್ಜಂದಿರು, ತಾತಂದಿರು, ಅತ್ತೆ ಮಾವ, ಚಿಕ್ಕಪ್ಪ ಚಿಕ್ಕಮ್ಮ, ಸೊ ಈ ರೀತಿ ಒಟ್ಟು ಕುಟುಂಬ ಅಂತ ಏನು ಹೇಳ್ತೀವೋ ಸೊ ಅದನ್ನು ನಾವು ಅವಿಭಕ್ತ ಕುಟುಂಬ ಅಂತ ಹೇಳ್ತೀವಿ. ಇಲ್ಲಿ ನಾವು ನೋಡ್ತಾ ಹೋದ್ರೆ ಪೋಷಕರು ಪ್ಲಸ್ ಅವರ ಮಕ್ಕಳು ಮಾತ್ರ ನಾವು ವಿಭಕ್ತ ಕುಟುಂಬಕ್ಕೆ ಸೇರಿಸ್ಕೊಳ್ತಾ ಹೋಗ್ತೀವಿ. ಆ್ಯಂಡ್ ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಇನ್ನೊಂದು ಪಾಯಿಂಟ್ ಬರುತ್ತೆ ಸ್ನೇಹಿತರೆ. ನೋಡಿ, ಈಗ ಇನ್ನು ತಂದೆ ತಾಯಿ ಅಥವಾ ಹೆಣ್ಣು ಗಂಡು ಅಂತ ಅಂದ್ಕೊಳ್ತೀವಿ. ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹಾಕಿದ್ರೆ ಮಕ್ಕಳು ಅಂತ ಬರುತ್ತೆ. ಸೊ ಇಲ್ಲಿ ನಾವು ಹಾಕೊಳ್ತಾ ಹೋದಾಗ ಇಲ್ಲಿ ಈ ರೀತಿ ಬಂದರೆ ಏನಾಗುತ್ತೆ, ಈ ರೀತಿ ಬಂದಾಗ ಅಣ್ಣ ತಂಗಿ ಅಂತ ಆಗುತ್ತೆ ಅಥವಾ ಅಕ್ಕ ತಮ್ಮ ಅಂತ ಆಗುತ್ತೆ. ಈ ರೀತಿ ಸಹ ನೀವು ಟಾಪಿಕಲ್ಲಿ ನೋಡ್ತಾ ಹೋಗಬೇಕಾಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲದೊಂದಿಗೆ ದೀರ್ಘಕಾಲವರೆಗೆ ಮಾಡುವಂಥ ಒಂದು ಕೆಲಸವೇ ಹವ್ಯಾಸ, ಕೆಲಸ, ಸ್ವಯಂ ಸೇವೆ, ಉದ್ಯೋಗ. ಸೊ ಇಲ್ಲಿ ಕೆಲಸವೇ ಅಂತ ಕೊಟ್ಟಿದ್ದಾರೆ. ಸೊ ಈ ಕೆಲಸ ಅಂತಕ್ಕಂಥದ್ದು ಬರೋದಿಲ್ಲ ಸ್ನೇಹಿತರೆ. ಹವ್ಯಾಸ ಅಂತ ಹೇಳಿದ್ರೆ ನೋಡಿ, ಜೀವನ ನಿರ್ವಹಣೆಗಾಗಿ ಒಬ್ಬ ವ್ಯಕ್ತಿಯು ನಿರ್ದಿಷ್ಟ ಕೌಶಲದೊಂದಿಗೆ ಮಾಡ್ತಕ್ಕಂಥದ್ದು. ಅಂದರೆ ಇಲ್ಲೇನಾಯಿತು, ಜೀವನ ನಿರ್ವಹಣೆ. ಹವ್ಯಾಸ ಅಂತ ಅಂದರೆ ಒಂದು ಟೈಮ್ ಮ್ಯಾನೇಜ್ಮೆಂಟ್ಗೆ ಅಥವಾ ಉಳಿದಿರ್ತಕ್ಕಂಥ ಟೈಮ್ಗೆ ಅಥವಾ ನಮ್ಮ ಒಂದು ಮೋಟಿವೇಶನ್ ಅಥವಾ ನಮ್ಮ ಒಂದು ನೆಮ್ಮದಿಗೋಸ್ಕರ ಮಾಡ್ತಕ್ಕಂಥದ್ದು ಹವ್ಯಾಸ ಬರುತ್ತೆ ಸ್ನೇಹಿತರೆ. ಸ್ವಯಂ ಸೇವೆನೂ ಅಷ್ಟೇ, ಅದನ್ನು ಜೀವನ ನಿರ್ವಹಣೆಗಾಗಿ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ. ಆಪ್ಷನ್ 4, ಉದ್ಯೋಗ ಅಂತಕ್ಕಂಥದ್ದು ಒಂದು ಜೀವನವನ್ನು ನಡೆಸಬೇಕು ಅನ್ನೋದಕ್ಕೋಸ್ಕರ ನಿರ್ದಿಷ್ಟ ಕೌಶಲದೊಂದಿಗೆ ಒಬ್ಬ ವ್ಯಕ್ತಿ ದೀರ್ಘಕಾಲದವರೆಗೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ನಾವು ಉದ್ಯೋಗ ಅಂತ ಕರಿತೀವಿ. ವೈಯಕ್ತಿಕವಾಗಿ ಹಾಗೂ ಗುಂಪುಗಳೆರಡರಲ್ಲಿಯೂ ಆಡಬಹುದಾದ ಆಟ ಯಾವುದು? ವಾಲಿಬಾಲ್, ಶಟಲ್, ಚೆಸ್ ಮತ್ತು ಕಬಡ್ಡಿ ಅಂತ ಕೊಟ್ಟಿದ್ದಾರೆ. ಸೊ ವಾಲಿಬಾಲ್ ಮತ್ತು ಕಬಡ್ಡಿ ಅಂತಕ್ಕಂಥದ್ದು ಎರಡೂ ಸಹ ಗುಂಪುಗಳಲ್ಲಿ ಆಡ್ತಕ್ಕಂಥದ್ದು. ಹೌದಾ? ವಾಲಿಬಾಲ್ ಮತ್ತು ಕಬಡ್ಡಿ ಎರಡೂ ಸಹ ಗುಂಪಲ್ಲಿ ಬರುತ್ತೆ. ಇನ್ನು ಶಟಲ್ ಮತ್ತು ಚೆಸ್ ಅಂತ ಹೇಳ್ತಾ ಹೋದ್ರೆ ಸ್ನೇಹಿತರೆ, ಚೆಸ್ ಅಂತಕ್ಕಂಥದ್ದು ಸಿಂಗಲ್ ಆಗಿ ಆಡ್ತೀವಿ ನಾವು. ಹೌದಾ? ಸಿಂಗಲ್ ಆಗಿ ಆಡ್ತಕ್ಕಂಥದ್ದು ಈ ಒಂದು ಚೆಸ್ ಆಗಿರುತ್ತೆ. ಸೊ ಹಾಗಾಗಿ ಶಟಲ್ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಗುಂಪಿನಲ್ಲೂ ಸಹ ಆಡ್ಬೋದು, ಗ್ರೂಪ್ ಅಂತ ಆ್ಯಂಡ್ ಅಲ್ಲಿ ವೈಯಕ್ತಿಕ ಇಂಡಿವಿಜುವಲ್ ಆಗಿ ಸಹ ಆಡ್ತಕ್ಕಂಥ ಒಂದು ಗೇಮ್ ಆಗಿರುತ್ತೆ. ಕೆಳಗಿನಲ್ಲಿ ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಗಗನಚುಂಬಿ, ಇಗ್ಲುಗಳು, ಕಚ್ಚಾ ಮನೆ, ದೋಣಿ ಮನೆ. ಸ್ನೇಹಿತರೆ, ಇಗ್ಲುಗಳು ಅಂತ ಹೇಳಿದ್ರೆ ನಿಮಗೆ ಗೊತ್ತಿರ್ಬೋದು, ಇಗ್ಲು ಮೀನ್ಸ್ ಐಸಿಂದ ಮಾಡಿರ್ತಕ್ಕಂಥದ್ದು ಆಗಿರುತ್ತೆ. ಐಸಿಂದ ಕಟ್ಟಿರ್ತಕ್ಕಂಥ ಮನೆಗಳನ್ನ ನಾವು ಇಗ್ಲುಗಳು ಅಂತ ಕರಿತೀವಿ. ಸೊ ಇಲ್ಲಿ ಐಸ್ ಎಲ್ಲಿದೆ ಯಾವುದ್ರಲ್ಲೂ ಕೊಟ್ಟಿಲ್ಲ. ಓಕೆ, ಕಚ್ಚಾ ಮನೆ, ದೋಣಿ ಮನೆ. ದೋಣಿ ಮನೆ ಅಂತಕ್ಕಂಥದ್ದು ಎಲ್ಲಿ ಕಂಡು ಬರುತ್ತೆ ನಿಮಗೆ ಅಂತ ನೋಡ್ತಾ ಹೋದಾಗ ನೋಡಿ ಸ್ನೇಹಿತರೆ, ಈ ಒಂದು ಗಗನಚುಂಬಿ ಇದು ಬಂದು ನಗರ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಸೊ ಹ್ಯಾಂಡ್ಸ್ ನೋಡ್ತಾ ಹೋದ್ರೆ ಆಪ್ಷನ್ 2 ಗೊತ್ತಾಗ್ಬಿಡುತ್ತೆ. ಇಗ್ಲುಗಳು ಬಂದು ಧ್ರುವೀಯ ಪ್ರದೇಶಗಳಲ್ಲಿ ಕಂಡು ಬರ್ತಕ್ಕಂಥ ಒಂದು ಮನೆಗಳು ಇಗ್ಲುಗಳು. ಇಟ್ ಮೀನ್ಸ್ ಐಸಿಂದ ಮಾಡಿರ್ತಕ್ಕಂಥ ಒಂದು ಮನೆಗಳಾಗಿರುತ್ತೆ. ಅಂಡ್ ಕಚ್ಚಾ ಮನೆ ಬಂದು ಗ್ರಾಮೀಣ ಪ್ರದೇಶ. ಕಚ್ಚಾ ಮೀನ್ಸ್ ಕಚ್ಚಾ ವಸ್ತುಗಳನ್ನ ನಾವು ಶುದ್ಧ ವಸ್ತುಗಳಾಗಿ ಮಾರ್ಪಡಿಸ್ತಕ್ಕಂಥ ಕೈಗಾರಿಕೆಗಳು ಅಂತ ಹೇಳ್ತೀವಲ್ಲ. ಸೊ ಅದೇ ರೀತಿ ಕಚ್ಚಾ ವಸ್ತುಗಳು ಅಂದ್ರೆ ಕಚ್ಚಾ ನಮಗೆ ಸಿಗ್ತಕ್ಕಂಥ ಒಂದು ಏನು ವಸ್ತುಗಳಿರುತ್ತೋ ಸೊ ಅದನ್ನ ಯೂಸ್ ಮಾಡ್ಕೊಂಡು ಗ್ರಾಮೀಣ ಪ್ರದೇಶದಲ್ಲಿ ಮನೆಗಳನ್ನ ಕಟ್ಕೊಳ್ತಾ ಹೋಗ್ತಾರೆ. ಹೌದಾ? ಸೊ ಹಾಗಾಗಿ ಕಚ್ಚಾ ಮನೆನ ಗ್ರಾಮೀಣ ಪ್ರದೇಶದ ಮನೆಗಳಂತ ಹೇಳ್ತೀವಿ. ಇನ್ನು ದೋಣಿ ಅಂತ ಹೇಳಿದ್ರೆ ದೋಣಿ ಮನೆ ಬಂದು ಸರೋವರದ ಮೇಲೆ ನಿರ್ಮಿತವಾದಂತಹ ಒಂದು ಮನೆ ಆಗಿರುತ್ತೆ. ದೇಹವರ್ಧಕಗಳು ಇವಾಗಿವೆ ಅಂತ ಹೇಳಿದ್ರೆ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ಗಳು, ಲಿಪಿಡ್ಸ್ಗಳು, ವಿಟಮಿನ್ಸ್ಗಳು ಮತ್ತೆ ಪ್ರೋಟೀನ್ಸ್ಗಳು ಅಂತ ಕೊಟ್ಟಿದ್ದಾರೆ. ಸೊ ಕಾರ್ಬೋಹೈಡ್ರೇಟ್ಸ್ಗಳೇನಿದೆಯೋ ಇದನ್ನ ನಾವು ಗಿವಿಂಗ್ ಎನರ್ಜಿ ಫುಡ್ ಅಂತ ಹೇಳ್ತೀವಿ. ಗಿವಿಂಗ್ ಎನರ್ಜಿ ಫುಡ್. ಓಕೆ, ಗಿವಿಂಗ್ ಎನರ್ಜಿ ಫುಡ್ ಇಟ್ ಮೀನ್ಸ್ ಬಾಡಿಗೆ ಶಕ್ತಿಯನ್ನು ಕೊಡುವಂತಹ ಫುಡ್ಸ್ ನಾವು ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳ್ತೀವಿ. ಕಾರ್ಬೋಹೈಡ್ರೇಟ್ಸ್ ಮತ್ತೆ ಲಿಪಿಡ್ಸ್ಗಳು ಎರಡು ಸಹ ಬರುತ್ತೆ. ಅಂಡ್ ಪ್ರೋಟೀನ್ಸ್ಗಳು ಅಂತಕ್ಕಂಥದ್ದು ಇದೆಯೋ ಇದನ್ನು ನಾವು ದೇಹವರ್ಧಕಗಳು, ಬಾಡಿ ಬಿಲ್ಡಿಂಗ್ ಫುಡ್ಸ್ ಅಂತ ಹೇಳ್ತೀವಿ. ಓಕೆ, ಬಾಡಿ ಬಿಲ್ಡಿಂಗ್ ಫುಡ್ಸ್. ಅಂಡ್ ವಿಟಮಿನ್ಸ್ಗಳನ್ನ ದೇಹ ನಿಯಂತ್ರಕಗಳಂತ ಹೇಳ್ತೀವಿ ಸ್ನೇಹಿತರೆ. ಸೊ ಇಲ್ಲಿ ಹ್ಯಾಂಡ್ಸ್ ಯಾವ್ದು ಬರುತ್ತೆ? ಆಪ್ಷನ್ 3, ಪ್ರೋಟೀನ್ಗಳನ್ನ ನಾವು ದೇಹವರ್ಧಕಗಳು ಅಥವಾ ಬಾಡಿ ಬಿಲ್ಡಿಂಗ್ ಫುಡ್ ಅಂತ ಕರಿತಾ ಹೋಗ್ತೀವಿ. ಕೆಳಗಿನನ್ನು ಹೊಂದಿಸಿ ಮತ್ತು ಸರಿ ಉತ್ತರವನ್ನು ಆಯ್ಕೆ ಮಾಡಿ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ಗಳು, ಲಿಪಿಡ್ಸ್ಗಳು ಮತ್ತೆ ಡೈಸ್ಯಾಕರೈಡ್ಗಳು.
ಸೊ ನೋಡಿ ಸ್ನೇಹಿತರೆ, ಕಾರ್ಬೋಹೈಡ್ರೇಟ್ಸ್ ಅಂತ ಹೇಳಿದಾಗ ನಾವು ನೋಡ್ತಾ ಹೋದಾಗ ಅಮೈನೋ ಆಮ್ಲಗಳು, ಕೊಬ್ಬು ಮತ್ತು ಎಣ್ಣೆ, ಲ್ಯಾಕ್ಟೋಸ್, ಮೊನೊಸಾಕರೈಡ್ಗಳು ಅಂತ ಕೊಡ್ತಾರೆ. ಲಿಪಿಡ್ಸ್ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಕೊಬ್ಬು ಮತ್ತೆ ಎಣ್ಣೆಗೆ ಸಂಬಂಧಪಟ್ಟಂತೆ ಬರುತ್ತಲ್ವಾ, ಸೊ ಅದನ್ನು ಲಿಪಿಡ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಲಿಪಿಡ್ಸ್ ಅಂತ ಹೇಳಿದಾಗ ಅಲ್ಲಿ ಬರ್ತಕ್ಕಂಥದ್ದು ಈ ಒಂದು ಎಣ್ಣೆ ಅಂಶಕ್ಕೆ ಬರ್ತಕ್ಕಂಥದ್ದು, ಜಿಡ್ಡಿನ ಅಂಶಕ್ಕೆ ಬರ್ತಕ್ಕಂಥದ್ದು, ಕೊಬ್ಬಿನ ಅಂಶಕ್ಕೆ ಬರ್ತಕ್ಕಂಥದ್ದು ಪಿಷ್ಟ ಅಂತ ಹೇಳ್ತೀವಿ. ಸೊ ಹೈನ್ಸ್ ನಾವು ಲಿಪಿಡ್ಗೆ ಕೊಬ್ಬು ಮತ್ತು ಎಣ್ಣೆ ಅಂತ ತಗೊಳ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ಪ್ರೋಟೀನ್ಗಳಂತ ಹೇಳಿದಾಗ ಅಲ್ಲಿ ಅಮೈನೋ ಆಮ್ಲಗಳು ಡೆಫಿನೆಟ್ ಆಗಿ ಬಂದೇ ಬರುತ್ತೆ, ಅಮೈನೋ ಆಮ್ಲಗಳು ಬರುತ್ತೆ. ಇನ್ನು ಡೈಸ್ಯಾಕರೈಡ್ ಮತ್ತೆ ಮೋನೋಸ್ಯಾಕರೈಡ್ ಅಂತ ಹೇಳಿದಾಗ ಕಾರ್ಬೋಹೈಡ್ರೇಟ್ಸ್ಗಳ ಹಿಂದೆಯೋ ಅದು ಮೋನೋಸ್ಯಾಕರೈಡ್ಗೆ ಬರ್ತಕ್ಕಂಥದ್ದು. ಓಕೆ, ಡೈಸ್ಯಾಕರೈಡ್ ಅಂತ ಹೇಳಿದಾಗ ಅದು ಲ್ಯಾಕ್ಟೋಸ್ ಆಗಿರುತ್ತೆ. ಸೊ ಆನ್ಸರ್ ಅಂತ ನೋಡ್ತಾ ಸ್ನೇಹಿತರೆ, ಆನ್ಸರ್ ಬಂದು ಆಪ್ಷನ್ 4 ಲ್ಯಾಕ್ಟೋಸ್ ಅಂತ ಹೇಳ್ತಾ ಹೋದಾಗ ಅಲ್ಲಿ ಡೈಸ್ಯಾಕರೈಡ್ ಬರುತ್ತೆ. ದೇಹದಲ್ಲಿ ನೀರನ್ನು ಹಿಡಿದಿಡುವಲ್ಲಿ ಇದು ಸಹಾಯ ಮಾಡುತ್ತದೆ. ಖನಿಜಗಳು, ನಾರು ಪದಾರ್ಥ, ಪ್ರೋಟೀನ್ ಅಂಡ್ ವಿಟಮಿನ್ಸ್. ಸೊ ಖನಿಜಗಳು ಅಂತ ಹೇಳಿದಾಗ ಸ್ನೇಹಿತರೆ, ಖನಿಜಗಳನ್ನ ಆಲ್ರೆಡಿ ಹೇಳಿದಾಗ ಇದೊಂದು ದೇಹ ನಿಯಂತ್ರಕಗಳಂತ ಹೇಳ್ತೀವಿ ಸ್ನೇಹಿತರೆ. ಅಂಡ್ ಪ್ರೋಟೀನ್ ಅಂತಕ್ಕಂಥದ್ದು ಬಾಡಿ ಬಿಲ್ಡಿಂಗ್ ಫುಡ್, ಅಂದ್ರೆ ಬಾಡಿಯನ್ನ ಬೆಳವಣಿಗೆಗೋಸ್ಕರ ಸಹಾಯ ಮಾಡ್ತಕ್ಕಂಥದ್ದು ಪ್ರೋಟೀನ್ಸ್ ಆಗಿರುತ್ತೆ. ವಿಟಮಿನ್ಸ್ ಅಂತಕ್ಕಂಥದ್ದು ಅಷ್ಟೇ ಬಾಡಿಗೆ ಬೇಕಾದಂತಹ ಒಂದು ಶಕ್ತಿ ಆಗಿರ್ಬೋದು ಅಥವಾ ಕೆಲವೊಂದು ಕೊರತೆಗಳನ್ನ ನಿವಾರಿಸೋದಕ್ಕೆ ಯೂಸ್ ಮಾಡ್ತಕ್ಕಂಥ ವಿಟಮಿನ್ಸ್ಗಳಾಗಿರುತ್ತೆ. ಅಂಡ್ ನೆಕ್ಸ್ಟ್ ಒಂದು ನಾರು ಪದಾರ್ಥಗಳೇನಿದೆ, ಇದನ್ನು ನಾವು ಪೋಷಕಾಂಶಗಳ ಒಂದು ಲಿಸ್ಟ್ ಸೇರಿಸದೇ ಇದ್ರೂ ಸಹ ಇದು ನಾರು ಪದಾರ್ಥ ಅಂತಕ್ಕಂಥ ದೇಹದಲ್ಲಿ ನೀರನ್ನ ಹಿಡಿದಿಟ್ಟುಕೊಳ್ಳುವಲ್ಲಿ ಸಹಾಯ ಮಾಡ್ತಕ್ಕಂಥದ್ದಾಗಿರುತ್ತೆ. ಸೊ ಆನ್ಸರ್ ಆಪ್ಷನ್ 2 ನಾರು ಪದಾರ್ಥಗಳು. ವಿಟಮಿನ್ ಮತ್ತು ಖನಿಜಗಳನ್ನು ಏನೆಂದು ಕರೆಯಲಾಗುತ್ತೆ? ದೇಹ ನಿಯಂತ್ರಕಗಳು, ಶಕ್ತಿ ಕೊಡುವ ಆಹಾರಗಳು, ದೇಹವರ್ಧಕಗಳು, ಶಕ್ತಿ ಉತ್ಪಾದಕಗಳು. ನೋಡಿ ಸ್ನೇಹಿತರೆ, ಇಲ್ಲಿ ಜಾಸ್ತಿ ಕೇಳಿರ್ತಕ್ಕಂಥದ್ದೇ ನ್ಯೂಟ್ರಿಷನ್ಸ್, ಅಂದ್ರೆ ಪೋಷಕಾಂಶಗಳಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ಗಳನ್ನ ತುಂಬಾ ಕೇಳಿದ್ದಾರೆ. ಸೊ ಇಲ್ಲ ನೋಡ್ತಾ ಹೋದ್ರೆ ವಿಟಮಿನ್ ಮತ್ತು ಖನಿಜಗಳು ಯಾವುದಕ್ಕೆ ಬರುತ್ತೆ ಸ್ನೇಹಿತರೆ? ಸೊ ಅದನ್ನ ನೋಡಿದ ಹಾಗೆ ದೇಹದ ನಿಯಂತ್ರಕಗಳಲ್ಲಿ ನಾನು ತುಂಬಾ ಸಲ ಹೇಳಿದೆ ಆಲ್ರೆಡಿ, ದೇಹ ನಿಯಂತ್ರಕಗಳಿಗೆ ಬರ್ತಕ್ಕಂಥ ವಿಟಮಿನ್ ಮತ್ತು ಖನಿಜಗಳಾಗಿರುತ್ತೆ. ಇಲ್ಲ ಶಕ್ತಿ ಕೊಡುವ ಆಹಾರಗಳಂತ ಹೇಳಿದಾಗ ನಾನು ನೋಡಿದಾಗ ಶಕ್ತಿ ಕೊಡುವ ಆಹಾರ ಮತ್ತೆ ಶಕ್ತಿ ಉತ್ಪಾದಕಗಳು ಅಂತ ಹೇಳಿದ್ರೆ ಯಾವ್ದು ಬರುತ್ತೆ? ಈ ಒಂದು ಕಾರ್ಬೋಹೈಡ್ರೇಟ್ಸ್ ಬರುತ್ತೆ. ಕಾರ್ಬೋಹೈಡ್ರೇಟ್ಸ್ ಪ್ಲಸ್ ಲಿಪಿಡ್ಸ್. ಅಂಡ್ ನೆಕ್ಸ್ಟ್ ದೇಹವರ್ಧಕಗಳು ಅಂತ ಹೇಳಿದ್ರೆ ಬರ್ತಕ್ಕಂಥದ್ದು ಯಾವುದು? ಪ್ರೋಟೀನ್ಸ್ಗಳು. ಅಂಡ್ ನೆಕ್ಸ್ಟ್ ಮಿಶ್ರಹಾರಿ ಗುಂಪಿಗೆ ಸೇರಿರುವ ಪ್ರಾಣಿ ಯಾವುದು ಅಂತ ಕೇಳಿದ್ರೆ ಸ್ನೇಹಿತರೆ, ಜಿಂಕೆ, ಪಾರಿವಾಳ ಮತ್ತೆ ಗಿಳಿ ಏನಿದೆಯೋ ಈ 3 ಬಂದು ಸಸ್ಯಹಾರಿಗಳಿಗೆ ಬರ್ತವೆ. ಸಸ್ಯಹಾರಿ. ಅಂಡ್ ಬೆಕ್ಕು ಅಂತಕ್ಕಂಥದ್ದು ಇದೆಯಲ್ವಾ, ಸೊ ಬೆಕ್ಕು ಅಂತಕ್ಕಂಥದ್ದು ಮಿಶ್ರಹಾರಿ. ಸೊ ಇದೇನಾಗುತ್ತೆ? ಈ ಒಂದು ಸಸ್ಯ ಪ್ಲಸ್ ಮಾಂಸ ಎರಡೂ ಸಹ ತಿಂತಕ್ಕಂಥದ್ದು ಮಿಶ್ರಹಾರಿ ಆಗಿರುತ್ತೆ. ಕೆಳಗಿನನ್ನು ಹೊಂದಿಸಿ ಮತ್ತು ಸರಿಯುತ್ತರವನ್ನು ಆಯ್ಕೆ ಮಾಡಿ. ಆನೆ, ಪ್ಯಾಂಗೋಲಿನ್, ಮಿಡತೆ, ಸ್ಪಂಜು ಪ್ರಾಣಿ. ಆನೆ ಅಂತಕ್ಕಂಥದ್ದು ಸ್ನೇಹಿತರೆ ಎಲ್ಲಿ ವಾಸ ಮಾಡುತ್ತೆ? ಹೇಸ್ ಅಫ್ಕೋರ್ಸ್ ನಮ್ಗೆ ಗೊತ್ತಿರುವ ಹಾಗೆ ಆನೆ ಅಂತಕ್ಕಂಥದ್ದು ಅರಣ್ಯ ಆವಾಸ, ಹೌದಾ? ಅರಣ್ಯದಲ್ಲಿ ವಾಸ ಮಾಡ್ತಕ್ಕಂಥದ್ದು ಆನೆ ಆಗಿರುತ್ತೆ. ಸೊ ಫಸ್ಟ್ ಒನ್ಗೆ ಆನ್ಸರು 4 ಆಯ್ತು. ಓಕೆ, 3 ಆಪ್ಷನ್ಸ್ಗಳನ್ನ ಕೊಟ್ಟಿದ್ದಾರೆ. ಅಂಡ್ ಪ್ಯಾಂಗೋಲಿನ್, ಮಿಡತೆ, ಸ್ಪಂಜು ಪ್ರಾಣಿ ಅಂತ ಕೊಟ್ಟಿದ್ದಾರೆ. ಸೊ ಸ್ಪಂಜು ಪ್ರಾಣಿ ಅಂತಕ್ಕಂಥದ್ದು ಅಳಿವೆ ಆವಾಸ. ಅಳಿವೆ ಅಂತಕ್ಕಂಥದ್ದು 2 ನೀರು ಸೇರ್ತಕ್ಕಂಥ ಸಂಧಿಸ್ತಕ್ಕಂಥ ಒಂದು ಜಾಗ ಬರುತ್ತೆ ಸ್ನೇಹಿತರೆ, ಸಾಗರ ಸಮುದ್ರ ಅಂತ ಹೇಳ್ತೀವಲ್ಲ. ಸೊ ಮಧ್ಯದಲ್ಲಿ ಬರುತ್ತಲ್ಲ ಒಂದು, ಅಂದ್ರೆ ಇನ್ನೂ ಹೇಳ್ಬೇಕಂದ್ರೆ ನದಿಗಳು ಮತ್ತೆ ಸಾಗರವನ್ನು ಸೇರ್ತಕ್ಕ ಮಧ್ಯ ಒಂದು, ಇಟ್ ಮೀನ್ಸ್ ಇಲ್ಲಿ ಸಾಗರನೇ ಬೇರೆ ಸಮುದ್ರನೇ ಬೇರೆ ಅಂತ ಹೇಳ್ತೀವಿ, ಮಧ್ಯ ಒಂದು ಲೈನ್ ಹೋಗುತ್ತೆ. ಸೊ ಅದನ್ನ ನಾವು ಅಳಿವೆ ಅಂತ ಕರಿತೀವಿ. ಆ ಒಂದು ಅಳಿವೆಯಲ್ಲಿ ಸ್ಪಂಜು ಪ್ರಾಣಿಗಳು ವಾಸ ಮಾಡ್ತಕ್ಕಂಥದ್ದಾಗಿರುತ್ತೆ. ಅಂಡ್ ನೆಕ್ಸ್ಟ್ ಇನ್ನು ಉಳಿದಿರ್ತಕ್ಕಂಥ ನೋಡ್ತಾ ಹೋದ್ರೆ ಮ್ಯಾಂಗೋಲಿನ್ ಮತ್ತೆ ಮಿಡತೆ. ಮಿಡತೆ ಎಲ್ಲಿ ವಾಸ ಮಾಡುತ್ತೆ? ಮರುಭೂಮಿಲಿ ಬರುತ್ತಾ ಅಥವಾ ಹುಲ್ಲುಗಾವಲಲ್ಲಿ ಬರುತ್ತಾ? ಮಿಡತೆ ಅಂತಕ್ಕಂಥದ್ದು ಬರ್ತಕ್ಕಂಥ ಹುಲ್ಲುಗಾವಲಿನಲ್ಲಿ ಸ್ನೇಹಿತರೆ. ಮಿಡತೆ ಹುಲ್ಲುಗಾವಲು, ಮ್ಯಾಂಗೋಲಿನ್ ಬಂದು ಮರುಭೂಮಿ ಆವಾಸ. ಸೊ ಆನ್ಸರ್ ಆಪ್ಷನ್ 3. ಅಂಡ್ ನೆಕ್ಸ್ಟ್ ಮತ್ತೊಂದು ಸ್ನೇಹಿತರೆ ಇಲ್ಲಿ ಇನ್ನೊಂದು ಏನಂತಂದ್ರೆ ಸಿಂಹ, ಹೌದಾ? ಸಿಂಹದ ಒಂದು ಆವಾಸ ಸ್ಥಾನ ಯಾವುದಂತ ಹೇಳಿದ್ರೆ ಅದು ಹುಲ್ಲುಗಾವಲು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ, ಸಿಂಹ ಒಂದು ಅರಣ್ಯ ಆವಾಸ ಅಲ್ಲ, ಅದು ಹುಲ್ಲುಗಾವಲು ಆವಾಸ. ಉಭಯಚರ ಪ್ರಾಣಿಗೆ ಉದಾಹರಣೆ ಕೊಡಿ. ಉಭಯಚರ ಮೀನ್ಸ್, ಉಭಯಚರ ಅಂತ ಅಂದ್ರೇನು? ನೀರು ಪ್ಲಸ್ ಭೂಮಿ, ಲ್ಯಾಂಡ್ ಎರಡಲ್ಲೂ ಸಹ ವಾಸ ಮಾಡ್ತಕ್ಕಂಥದ್ದನ್ನ ನಾವು ಉಭಯಚರ ಪ್ರಾಣಿ ಅಂತ ಹೇಳ್ತೀವಿ. ಬಾತುಕೋಳಿ, ಕಪ್ಪೆ, ಹೈಡ್ರಾ, ಮೊಸಳೆ. ಸೊ ನೋಡಿ ಸ್ನೇಹಿತರೆ, ಮೊಸಳೆ ಅಂತಕ್ಕಂಥದ್ದು ಮತ್ತೆ ಕಪ್ಪೆ, ಬಾತುಕೋಳಿ ಆಲ್ಮೋಸ್ಟ್ ನೀವು ನೋಡ್ತಾ ಹೋದ್ರೆ ಎರಡಲ್ಲೂ ಬರಬಹುದಲ್ವಾ ಮೊಸಳೆ, ಬಾತುಕೋಳಿ ಅಂತ ಅನ್ಕೊಳ್ತೀರಾ. ಆದ್ರೆ ಮೊಸಳೆ ಅಂತಕ್ಕಂಥದ್ದು ನೀರಿಲ್ಲ ಅಂದ್ರೆ ಜಸ್ಟ್ ಭೂಮಿ ಮೇಲೇನೆ ಬದುಕೋದಿಕ್ಕೆ ಸಾಧ್ಯ ಇಲ್ಲ.
ಬಾತುಕೋಳಿ ಅಷ್ಟೇನೆ ಎರಡು ಈಗ ಒಂದು ನೀರಿಲ್ಲ ಅಂತ ಹೇಳಿದ್ರೆ ಅದು ಸಹ ಅಷ್ಟೇ ಲ್ಯಾಂಡ್ ಮೇಲೆ ಇರುತ್ತೆ, ಲ್ಯಾಂಡ್ ಮತ್ತು ಇದ್ರ ಮೇಲೆ ಎರಡು ಇರುತ್ತೆ. ಬಟ್ ಕಪ್ಪೆ ಅಂತಕ್ಕಂಥದ್ದು ಏನಿದೆಯೋ, ಕಪ್ಪೆ ನೀರಿಲ್ಲ ಅಂದ್ರೂ ಸಹ ಭೂಮಿ ಮೇಲೆ ಬದುಕುತ್ತೆ, ಭೂಮಿ ಇಲ್ಲ ಅಂದ್ರೂ ಸಹ ನೀರೊಳಗಡೆಯಿಂದ ಬದುಕುತ್ತೆ. ಸೊ ಆನ್ಸರ್ ಆಪ್ಷನ್ 2 ಕಪ್ಪೆ ಆಗಿರುತ್ತೆ. ವಾಯುಮಂಡಲದಲ್ಲಿ ಕಂಡುಬರುವ ಈ ಅನಿಲಗಳು ಹಸಿರುಮನೆ ಪರಿಣಾಮಕ್ಕೆ ಕಾರಣವಾಗಿವೆ. ಎಸ್, ಮೇನ್ ಆಗಿ ನೋಡ್ತಾ ಹೋದ್ರೆ ಹಸಿರುಮನೆ ಪರಿಣಾಮಕ್ಕೆ ಯಾವ್ದು ಬರುತ್ತೆ ಅಂತ ಹೇಳಿದ್ರೆ ಸ್ನೇಹಿತರೆ, ಮೀಥೇನ್ ಬರುತ್ತೆ, ಅಂಡ್ ಇಂಗಾಲದ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, ಮತ್ತೆ ನೀರಾವಿ. ಸೊ ಆನ್ಸರ್ ಆಪ್ಷನ್ 3. ಆಮ್ಲಜನಕ ಬರಲ್ಲ, ಗಂಧಕದ ಡೈಆಕ್ಸೈಡ್ ಬರೋದಿಲ್ಲ, ಅಂಡ್ ಎಸ್ ಆಮ್ಲಜನಕ ಬರೋದೇ ಇಲ್ಲ. ಓಝೋನ್ ಮಂಡಲವು ಇರುವ ಎತ್ತರ ಯಾವುದು? ಧ್ರುವಗಳ ಮೇಲೆ 8 ರಿಂದ 10 ಕಿಲೋಮೀಟರ್, ಭೂಮಧ್ಯ ರೇಖೆ ಮೇಲೆ 8 ರಿಂದ 10 ಕಿಲೋಮೀಟರ್, ಭೂ ಮೇಲ್ಮೈ ಮೇಲೆ 20 ರಿಂದ 26 ಕಿಲೋಮೀಟರ್, ಭೂಮಧ್ಯ ರೇಖೆ ಮೇಲೆ 11 ರಿಂದ 16 ಕಿಲೋಮೀಟರ್. ಸೊ ಓಝೋನ್ ಮಂಡಲ ಅಂತಕ್ಕಂಥದ್ದು O3 ಅಂತ ಹೇಳ್ತೀವಿ ಸ್ನೇಹಿತರೆ. ಓಝೋನ್ ಮಂಡಲ ಎಲ್ಲಿ ಕಂಡು ಬರುತ್ತೆ ಅಂತಕ್ಕಂಥದ್ದಾದ್ರೆ ಅದು ಭೂ ಮೇಲ್ಮೈ ಮೇಲೆ 20 ರಿಂದ 26 ಕಿಲೋಮೀಟರ್ ಇದರಲ್ಲಿ ಅಂತರದಲ್ಲಿ ಕಂಡು ಬರ್ತಕ್ಕಂಥದ್ದಾಗಿರುತ್ತೆ. ಪರಿಸರ ಮತ್ತು ಅರಣ್ಯಗಳ ಸಚಿವಾಲಯದ ಸಹಕಾರದಿಂದ ಪರಿಸರ ಶಿಕ್ಷಣ ಕೇಂದ್ರವು ಸ್ಥಾಪನೆಗೊಂಡಿರುವಂತಹ ಒಂದು ಸ್ಥಳ ಯಾವುದಂತ ಹೇಳಿದ್ರೆ ಅಹಮದಾಬಾದ್. ಆಪ್ಷನ್ 1 ಅಹಮದಾಬಾದ್. ಇನ್ನು ನೆಕ್ಸ್ಟ್ ನೋಡ್ತಾ ಹೋದ ಸ್ನೇಹಿತರೆ ದಿಸ್ಪುರ ಮತ್ತೆ ಕೊಟ್ಟಿದ್ದಾರೆ, ಹೈದರಾಬಾದ್ ಕೊಡ್ತಾರೆ, ಭೂಪಾಲ್ ಕೊಟ್ಟಿದ್ದಾರೆ. ಸೊ ಇಲ್ಲೆಲ್ಲ ಅದರದ್ದೇ ಆದಂಥ ಒಂದು ಇದು ಸಹ ಇದಾವೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಪರಿಸರಕ್ಕೆ ಸಂಬಂಧಪಟ್ಟಂತೆ, ಪರಿಸರ ಶಿಕ್ಷಣ ಕೇಂದ್ರಕ್ಕೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಸ್ನೇಹಿತರೆ ಅಹಮದಾಬಾದ್ ಆಗಿರುತ್ತೆ. ಇನ್ನು ಹೈದರಾಬಾದ್ ನಾವು ತಗೊಳ್ತಾ ಹೋಗ್ತೀವಿ ಅಂತ ಹೇಳಿದ್ರೆ ಹೈದರಾಬಾದ್ ಮತ್ತೆ ಹೈದರಾಬಾದ್ ಒಂದು ವಿಶ್ವವಿದ್ಯಾನಿಲಯ ನೋಡ್ತಾ ಹೋಗ್ತೀವಿ. ದಿಸ್ಪುರ ಇದೆ, ದಿಸ್ಪುರದಲ್ಲಿ ನೋಡ್ತಾ ಹೋದ್ರೆ ಸೊ ಇದೆಲ್ಲ ಸ್ನೇಹಿತರೆ ಈ ಒಂದು ಪರಿಸರ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಬರಲ್ಲ. ಇದಕ್ಕೆ ಉಳಿದಂತೆ ಬೇರೆ ಒಂದು ಸ್ಥಳಗಳಿಗೆ ಅದೊಂದು ಕೇಂದ್ರಗಳನ್ನ ನೋಡ್ತಾ ಹೋಗ್ತೀವಿ. ಬಟ್ ಅಹಮದಾಬಾದ್ ಅಂತಕ್ಕಂಥದ್ದು ಪರಿಸರ ಶಿಕ್ಷಣ ಕೇಂದ್ರಕ್ಕೆ ಸಂಬಂಧಪಟ್ಟಂತ ಒಂದು ನಗರ ಆಗಿರುತ್ತೆ. ಬೆಳಗಾವಿಗೆ ಸಂಬಂಧಪಟ್ಟಂತೆ ಕಲಿಕೆಗೆ ಸಂಬಂಧಿಸಿದಂತೆ ಈ ಹೇಳಿಕೆ ಸಮಂಜಸವಾದದ್ದು ಯಾವುದು? ಕಲಿಕೆ, ಲರ್ನಿಂಗ್ಗೆ ಮಕ್ಕಳು ಮಾಡುವ ತಪ್ಪುಗಳಿಂದ ಅವರಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ. ಸರಿಯಾಗುತ್ತಾ ಇದು? ಅಂಡ್ ನೆಕ್ಸ್ಟ್, ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ. ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆಯ ಮೇಲೆ ಪ್ರಭಾವ ಬೀರುವುದಿಲ್ಲ. ಕಲಿಕೆಯು ಮೂಲಭೂತವಾಗಿ ಒಂದು ಮಾನಸಿಕ ಚಟುವಟಿಕೆ ಅಲ್ಲ ಅಂತ ಕೇಳಿದ್ರೆ, ಸೊ ಕಲಿಕೆಯನ್ನ ನೋಡ್ತಾ ಹೋದ ಸ್ನೇಹಿತರೆ ಕಲಿಕೆಯಲ್ಲಿ ತುಂಬಾ ಬರುತ್ತೆ. ಕಲಿಕೆ ಮೇಲೆ ಪ್ರಭಾವ ಬೀರುವ ಅಂಶಗಳಂತ ಹೇಳ್ತೀವಿ, ಹೌದಲ್ವಾ? ಆಸಕ್ತಿ, ಅವಧಾನ ಆಗಿರ್ಬೋದು, ಅಭಿಪ್ರೇರಣೆ ಆಗಿರ್ಬೋದು. ಸೊ ಇದೆಲ್ಲ ಮಾನಸಿಕ ಚಟುವಟಿಕೆಲೆ ಬರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಹಾಗಾಗಿ ಇದು ನಾವು ತಪ್ಪು ಅಂತ ಹೇಳ್ಬಹುದು. ಇನ್ನು ಭಾವನಾತ್ಮಕ ಅಂಶಗಳು ಯಾವುದೇ ಹಂತದಲ್ಲಿಯೂ ಕಲಿಕೆ ಮೇಲೆ ಪ್ರಭಾವ ಸೊ ಇದು ಎರಡು ಸೇಮ್ ಇದೆ. ಭಾವನೆಗಳಂತ ಹೇಳಿದ್ರೆ ಅಲ್ಲಿ ವರ್ತನೆ ಆಗಿರ್ಬೋದು, ಅದೇ ಆಲ್ರೆಡಿ ಎಲ್ಲ ಅವಧಾನ ಆಗಿರ್ಬೋದು, ಆಸಕ್ತಿ, ಅದೊಂದು ಕೋಪ, ಭಯ, ಅವೆಲ್ಲ ಬರ್ತಕ್ಕಂಥದ್ದು ಭಾವನೆಗೆ ಸಂಬಂಧಪಟ್ಟಂತೆ ಅದು ಸಹ ಕಲಿಕೆ ಮೇಲೆ ಪ್ರಭಾವನ ಬೀರುತ್ತೆ. ಬಟ್ ಬೀರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ನು ಮಕ್ಕಳು ಮಾಡುವ ತಪ್ಪುಗಳಿಂದ ಅವುಗಳಲ್ಲಿ ಯಾವುದೇ ಕಲಿಕೆ ಆಗಿಲ್ಲವೆಂಬುದನ್ನು ಸೂಚಿಸುತ್ತದೆ ಅಂತ ಕೊಟ್ಟಿದ್ದಾರೆ. ಮಕ್ಕಳು ಒಂದು ಯಾವುದೋ ಒಂದು ತಪ್ಪು ಮಾಡೋದು ಅಥವಾ ಸಿಚುವೇಶನ್ಗೆ ತಕ್ಕಂತೆ ತಪ್ಪು ಮಾಡಿರಬಹುದು, ಅಥವಾ ಒಂದು ವರ್ತನೆಗೆ ತಕ್ಕಂತೆ ತಪ್ಪು ಮಾಡಿರಬಹುದು, ಅಥವಾ ಯಾವುದೋ ಒಂದು ವಿಷಯದಲ್ಲಿ ಮಿಸ್ಟೇಕ್ ಮಾಡಿರ್ಬೋದು. ಅಂದರೆ ಟೋಟಲ್ ಆಗಿ ಏನು ಒಂದು 100 ಪ್ರಶ್ನೆಯಲ್ಲಿ ಒಂದು 20 ಪ್ರಶ್ನೆ ತಪ್ಪಾಗಿದೆ ಅಂದರೆ ಮಕ್ಕಳ ಕಲಿಕೆನೇ ಆಗಿಲ್ವ, ಇನ್ನು 80% ಆಗಿರುತ್ತೆ, ಹೌದಲ್ವಾ? ಸೊ ಹಾಗಾಗಿ ಇದು ಸಹ ತಪ್ಪಾಗುತ್ತೆ. ಇನ್ನು ಸಕಾರಾತ್ಮಕವಾದ ಭಾವನೆಗಳೊಂದಿಗೆ ಸಮಾಧಾನಕರವಾದ ಪರಿಸರದಲ್ಲಿ ಉಂಟಾಗುವ ಕಲಿಕೆಯು ಪರಿಣಾಮಕಾರಿಯಾಗಿರುತ್ತದೆ, ಹೌದಲ್ವಾ? ಸೊ ಆನ್ಸರ್ ಆಪ್ಷನ್ 2 ಸರಿಯಾಗಿದೆ. ಕಪ್ಪೆ ಮತ್ತು ಕೀಟಗಳನ್ನು ಹಿಡಿದು ತಿನ್ನುವ ನೆಪಂಥಿಸ್ ಸಸ್ಯವು ಕಂಡುಬರುವುದು ಎಲ್ಲಿ? ಸೊ ಕೀಟಹಾರಿ ಸಸ್ಯಗಳಿಗೆ ಸಂಬಂಧಪಟ್ಟಂತೆ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ. ಕೀಟಹಾರಿ ಸಸ್ಯಗಳಲ್ಲಿ ನೆಪಂಥಿಸ್ ಅಂತಕ್ಕಂಥದ್ದು ಒಂದು. ಸೊ ಈ ಒಂದು ಸಸ್ಯವು ಕಂಡು ಬರ್ತಕ್ಕಂಥ ಒಂದು ಪ್ರದೇಶ ಮೇಘಾಲಯ. ಸೊ ಇವೆಲ್ಲ ನಿಮ್ಗೆ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಸ್ನೇಹಿತರೆ, ಪ್ರೈಮರಿ ಸ್ಕೂಲ್ ಬುಕ್ಸ್ಗಳಲ್ಲಿ ನಿಮಗೆ ಈ ಒಂದು ಕ್ವಶನ್ಸ್ಗಳಿಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಇದು ಪರಿಸರ ವಿಜ್ಞಾನದ ಅಧ್ಯಯನದ ಪ್ರಮುಖ ಉದ್ದೇಶವಲ್ಲ. ಮುಖ್ಯ ಪರಿಕಲ್ಪನೆಗಳು, ಪದಗಳು ಮತ್ತು ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವುದು. ನೋಡಿ ಸ್ನೇಹಿತರೆ, ಈ ರೀತಿ ಪ್ರಶ್ನೆಗಳು ನಿಮಗೆ ಬಂದರೆ ಸೊ ಅತಿಯಾಗಿ ತಲೆ ಕೆಡಿಸ್ಕೋಬಾರ್ದು, ಅತಿಯಾಗಿ ಓದಕ್ಕೂ ಹೋಗಬಾರ್ದು. ಇಂಥ ಪ್ರಶ್ನೆಗಳು ಏನಂತ ಹೇಳಿದ್ರೆ ಸೊ ನಾವು ಎಷ್ಟು ಪ್ರಿಪೇರ್ ಆದ್ರೂ ಪೆಡಗಾಗಿ ಬಗ್ಗೆ ಮೇನ್ ಕಾನ್ಸೆಪ್ಟ್ ಇರುತ್ತೋ ಅಷ್ಟು ನೋಡ್ಕೊಳ್ತಾ ಹೋಗಿ, ಮಿಕ್ಕಿದ್ದೆಲ್ಲ ನಮ್ಮ ಒಂದು ನಾಲೆಡ್ಗೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಆ್ಯಂಡ್ ಕೊಟ್ಟಿರ್ತಕ್ಕಂಥ ಆಪ್ಷನ್ಗಳಲ್ಲಿ ಯಾವುದು ಕರೆಕ್ಟ್ ಇರುತ್ತೆ, ಯಾವುದು ಬೆಸ್ಟ್ ಇರುತ್ತೆ, ಸೊ ಆ ಒಂದು ತಿಳುವಳಿಕೆ, ಆ ಒಂದು ಕೌಶಲ್ಯ ನಮ್ಮಲ್ಲಿ ಇರಬೇಕು ಸ್ನೇಹಿತರೆ. ಸೊ ಎಲ್ಲನೂ ನಾವು ಈ ಒಂದು ಪೆಡಗಾಗಿಲಿ ಓದ್ಬಿಟ್ಟು ಬರಿತೀವಿ ಅಂತಕ್ಕಂಥದ್ದು ಆಗೋದಿಲ್ಲ. ನಾವು ತಿಳ್ಕೊಂಡಿರ್ತಕ್ಕಂಥ ಏನು ಗ್ರಹಿಸಿರ್ತವೋ ವಿಷಯ ಅದರ ಮೇಲೆ ನಾವು ಅರ್ಥ ಮಾಡ್ಕೊಳ್ಳೋದ್ರ ಮೇಲೆ ಆನ್ಸರ್ನ ನಾವು
ಮಾಡಬೇಕಾಗುತ್ತೆ. ನೋಡಿ, ಈಗ ಪರಿಸರ ವಿಜ್ಞಾನ ಅಧ್ಯಯನ ಪ್ರಮುಖ ಉದ್ದೇಶವಲ್ಲ ಅಂತ ಕೊಟ್ಟಿದ್ದಾರೆ. ಈ ಪ್ರಶ್ನೆ ನೋಡಿದ ತಕ್ಷಣ ನಾವು ಆನ್ಸರ್ ಹೇಳ್ಬಹುದು ಅಲ್ವಾ. ಮುಖ್ಯ ಪರಿಕಲ್ಪನೆಗಳು, ಪದಗಳು, ವಾಕ್ಯಗಳನ್ನು ಪರೀಕ್ಷೆಗಾಗಿ ನೀಡುವುದು ಅಂತ ಕೊಟ್ಟಿದ್ದಾರೆ. ಪ್ರಸ್ತುತವಿರುವ ಚಿಂತನೆಗಳು ಮತ್ತು ಅಭ್ಯಾಸಗಳ ಬಗ್ಗೆ ಪ್ರಶ್ನಿಸುವ ಅವಕಾಶವನ್ನು ಮಕ್ಕಳಿಗೆ ಕಲ್ಪಿಸುವುದು, ಇದು ಒಂದು ಪ್ರಮುಖ ಉದ್ದೇಶ ಬರುತ್ತೆ ಸ್ನೇಹಿತರೆ. ಯಾವುದೇ ಒಂದು ಇದಾಗಿರಬಹುದು, ಸಬ್ಜೆಕ್ಟ್ ಆಗಿರಬಹುದು, ಮಕ್ಕಳಿಗೆ ಒಂದು ಪ್ರಶ್ನಿಸಿದ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಒಂದು ಒಳ್ಳೆಯ ಉದ್ದೇಶನೇ ಆಗಿರುತ್ತೆ. ಇನ್ನು ಸಮಾಜದ ಜವಾಬ್ದಾರಿಯುತ ವ್ಯಕ್ತಿಗಾಗಿ ಬೆಳೆಯುವ ಸದಾವಕಾಶವನ್ನು ಮಕ್ಕಳಿಗೆ ಒದಗಿಸುವುದು. ನೋಡಿ, ಇಲ್ಲಿ ವಿಜ್ಞಾನ, ಪರಿಸರ ವಿಜ್ಞಾನ ಅಂದಾಗಲಿ ಸಮಾಜ ಮೇಯ್ನಾಗಿ ಬಂದೇ ಬರುತ್ತೆ. ಇನ್ನು ವಿವಿಧ ಸಾಂಸ್ಕೃತಿಕ ಆಚರಣೆ, ಸಾಂಸ್ಕೃತಿಕ ಒಂದು ಸಮಾಜ ಆ್ಯಂಡ್ ಪರಿಸರ ಅಂತ ಹೇಳಿದಾಗ ಸಾಂಸ್ಕೃತಿಕ ಆಚರಣೆಗಳು ಬರುತ್ತೆ. ಆ್ಯಂಡ್ ಇಲ್ಲಿ ಗೌರವಿಸುವ ಮನೋಭಾವ ಮಕ್ಕಳಲ್ಲಿ ರೂಪಿಸುವುದು, ಹೌದಲ್ವಾ. ಸೊ ಇದು ಸಹ ಪರಿಸರ ಅಧ್ಯಯನದಲ್ಲಿ ಬರುತ್ತೆ. ಇನ್ನು ಉಳಿದಂತೆ ನೋಡ್ತಾ ಸ್ನೇಹಿತರೆ, ಫಸ್ಟ್ ಒನ್ ಏನಿದೆಯೋ ಮುಖ್ಯ ಪರಿಕಲ್ಪನೆಗಳು, ಪದಗಳು ಮತ್ತು ವಾಕ್ಯಗಳನ್ನ ಪರೀಕ್ಷೆಗಾಗಿ ನೀಡುವುದು ಅಂತ ಕೊಟ್ಟಿದ್ದಾರೆ. ಇದು ಪ್ರಮುಖ ಉದ್ದೇಶವಲ್ಲ. ಯಾಕೆ ಅಂತ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ಮುಖ್ಯ ಪರಿಕಲ್ಪನೆಗಳು, ಪದಗಳು, ಪದಗಳು ವ್ಯಾಖ್ಯಾನಗಳು ಅಂತ ಬಂದಾಗ ಇದು ಬರ್ತಕ್ಕಂಥದ್ದು ಒಂದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಬರುತ್ತೆ. ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ ಸ್ನೇಹಿತರೆ, ಅಲ್ಲಿ ಏನಾಗುತ್ತೆ, ಒಂದು ಕನ್ನಡ ಭಾಷೆ ಅಥವಾ ಇಂಗ್ಲೀಷ್ ಆಗಿರಬಹುದು, ಅಲ್ಲಿ ಮೇಯ್ನಾಗಿ ಮಕ್ಕಳಿಗೆ ಓದಿಸ್ತಕ್ಕಂಥದ್ದು, ಬರೆಸ್ತಕ್ಕಂಥದ್ದು, ಪದಗಳ ರಚನೆ ಅಥವಾ ಪದಗಳನ್ನ ಕಲಿಸ್ತಕ್ಕಂಥದ್ದು, ಅಕ್ಷರಾಭ್ಯಾಸ ಮಾಡಿಸ್ತಕ್ಕಂಥದ್ದು, ವ್ಯಾಖ್ಯಾನಗಳನ್ನು ಕೊಡ್ತಕ್ಕಂಥದ್ದು. ಸೊ ಇದೆಲ್ಲ ಲ್ಯಾಂಗ್ವೇಜಲ್ಲಿ ಬರುತ್ತೆ. ಸೊ ಹಾಗಾಗಿ ಈ ಒಂದು ಮೇನ್ ಪಾಯಿಂಟ್ನ ನಾವು ಪರಿಸರ ವಿಜ್ಞಾನಕ್ಕೆ ಅಳವಡಿಸೋದು ತಪ್ಪು ಅಂತ ಹೇಳ್ಬಹುದು. ಈ ಒಂದು ಉದ್ದೇಶ ಅಲ್ಲ ಅಂತಕ್ಕಂಥದ್ದು. ಹಾಗಾಗಿ ಆನ್ಸರ್ ಆಪ್ಷನ್ 1, ಮುಖ್ಯ ಪರಿಕಲ್ಪನೆಗಳು, ಪದಗಳು ಮತ್ತು ವ್ಯಾಖ್ಯಾನಗಳನ್ನ ಪರೀಕ್ಷೆಗಾಗಿ ನೀಡುವುದು ಅಷ್ಟು ಸಮಂಜಸವಾದ ಒಂದು ಉದ್ದೇಶ ಆಗಿರೋದಿಲ್ಲ. ಇದು ಪರಿಸರ ವಿಜ್ಞಾನದ ಬೋಧನಾ ವಿಜ್ಞಾನವಲ್ಲ ಅಂತ ಹೇಳಿದರೆ ಸ್ನೇಹಿತರೆ. ಉಪನ್ಯಾಸ, ಚರ್ಚೆ, ಕಾರ್ಯಯೋಜನೆ, ಪುನರಾವರ್ತನೆ. ನೋಡಿ, ಪರಿಸರ ವಿಜ್ಞಾನ ಬೋಧನಾ ವಿಜ್ಞಾನವಲ್ಲ. ಸೊ ಮೇಯ್ನಾಗಿ ನಾವು ಚರ್ಚೆ ನೋಡ್ತೀವಿ ಸ್ನೇಹಿತರೆ, ಕಾರ್ಯಯೋಜನೆ ನೋಡ್ತೀವಿ, ಆ್ಯಂಡ್ ಉಪನ್ಯಾಸ ಮೇಯ್ನಾಗಿ ಬಂದೇ ಬರುತ್ತೆ. ಯಾಕಂತಂದರೆ ಉಪನ್ಯಾಸ ಅಂತಕ್ಕಂಥದ್ದು ಎಲ್ಲ ಟೈಮಲ್ಲೂ ಅಳವಡಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರು ಸ್ನೇಹಿತರೆ. ನಾವು ಉಪನ್ಯಾಸ ಅಂತಕ್ಕಂಥದ್ದು ಈ ಒಂದು ಶಿಕ್ಷಕಕ್ಕಿಂತ ಅಂತ ಹೇಳ್ತೀವಿ, ಬಟ್ ಆದರೂ ಸಹ ಕೆಲವೊಂದು ಪಾಠಗಳನ್ನ ಉಪನ್ಯಾಸದಿಂದ ಕೊಡ್ತೀವಿ. ಆ್ಯಂಡ್ ಚರ್ಚೆಗೂ ಸಹ ಅವಕಾಶ ಇರುತ್ತೆ, ಕಾರ್ಯಯೋಜನೆಗೂ ಸಹ ಮೇಯ್ನಾಗಿ ಕಾರ್ಯಯೋಜನೆ ಡೆಫಿನೆಟ್ ಆಗಿ ಬಂದೇ ಬರುತ್ತೆ ಈ ಒಂದು ಪರಿಸರ ವಿಜ್ಞಾನದಲ್ಲಿ. ಬಟ್ ಪುನರಾವರ್ತನೆ ಅಂತಕ್ಕಂಥದ್ದು ಒಂದು ಬೋಧನಾ ವಿಜ್ಞಾನವಲ್ಲ ಅಂತಕ್ಕಂಥದ್ದು ನಾವು ಹೇಳ್ಬೋದು. ಆನ್ಸರ್ ಆಪ್ಷನ್ 4. ಕೆಳಗೆ ನಾವು ಹೊಂದಿಸಿ ಸರಿ ಉತ್ತರವನ್ನು ಆಯ್ಕೆ ಮಾಡಿ. ನೋಡಿ ಸ್ನೇಹಿತರೆ, ಇದು ಅಷ್ಟೇನೆ, ಇವೆಲ್ಲ ನಾವು ಓದಿ ಬರೀತಕ್ಕಂಥದ್ದಲ್ಲ, ನಮ್ಮ ಒಂದು ಬುದ್ಧಿವಂತಿಕೆಯಿಂದ ನಾವು ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸಾಮಾಜಿಕ ಮೌಲ್ಯ, ಮನೋವೈಜ್ಞಾನಿಕ ಮೌಲ್ಯ, ನಾಗರಿಕ ಮೌಲ್ಯ, ಸಾಂಸ್ಕೃತಿಕ ಮೌಲ್ಯ. ನೋಡಿ, ಸಾಂಸ್ಕೃತಿಕ ಮೌಲ್ಯ ಅಂದ್ರೆ ಏನು? ಪರಂಪರೆ ಮತ್ತು ಸಂಪ್ರದಾಯ, ಹೌದಲ್ವಾ. ಸೊ ಹಬ್ಬ ಹರಿದಿನ ಆಗಿರಬಹುದು, ಒಂದು ಆಚರಣೆಗಳಾಗಿರ್ಬೋದು, ಸಂಪ್ರದಾಯ ಆಗಿರ್ಬೋದು, ಇದೆಲ್ಲ ನಮಗೆ ಸಾಂಸ್ಕೃತಿಕ ಮೌಲ್ಯದಲ್ಲಿ ಬರುತ್ತೆ, ಹೌದಾ. ಸೊ ಇದರ ಪ್ರಕಾರ ನೋಡ್ತಾ ಹೋದ್ರೆ ಆಪ್ಷನ್ಗಳನ್ನ ನೋಡ್ತಾ ಹೋಗಿ. ಸೊ ಆಪ್ಷನಲ್ಲಿ ಏನಾಯ್ತು, ಇವೆರಡು ತಪ್ಪಾಗ್ಬಿಡುತ್ತೆ. ಇನ್ನು ಸಾಮಾಜಿಕ ಮೌಲ್ಯ ಅಂದ್ರೆ ಏನು? ಸಾಮಾಜಿಕ ಮೌಲ್ಯ ಅಂತೇಳಿ ನೆರೆಹೊರೆಯವರು ಅಂತ ಬರ್ತಾರೆ, ಹೌದಾ. ಅಕ್ಕಪಕ್ಕ ಸಮಾಜ. ಸೊ ನೋಡಿ ಸ್ನೇಹಿತರೆ, ಇಲ್ಲಿ ಸಾಮಾಜಿಕ ಮೌಲ್ಯ, ಮನೋವೈಜ್ಞಾನಿಕ ಅಂದ್ರೆ ನಮ್ಮ ಒಂದು ವೈಜ್ಞಾನಿಕ ಬೆಳವಣಿಗೆನ ಅಥವಾ ನಮ್ಮ ಒಂದು ವೈಜ್ಞಾನಿಕವಾಗಿ ನಾವು ನಡ್ಕೊಳ್ಳೋ ಒಂದು ರೀತಿ ಆಗಿರುತ್ತೆ. ನಾಗರಿಕ ಅಂತ ಹೇಳಿದ್ರೆ ಅದು ಸಹ ಸಮಾಜದಲ್ಲೇ ಬರ್ತಕ್ಕಂಥದ್ದು, ಹೌದಾ. ಸೊ ಸಾಮಾಜಿಕ ಮೌಲ್ಯ ಅಂತ ಹೇಳಿದ್ರೆ ಸ್ನೇಹಿತರೆ, ಇಲ್ಲಿ ಬರ್ತಕ್ಕಂಥದ್ದು ನೆರೆಯವರೊಂದಿಗೆ ಹೊಂದಾಣಿಕೆ. ನಾನು ಆಲ್ರೆಡಿ ಹೇಳ್ದಾಗೆ ಸಾಮಾಜಿಕ ಅಂತ ಹೇಳಿದಾಗ ಸಮಾಜ, ಅಕ್ಕಪಕ್ಕ ಜನ, ನೆರೆಹೊರೆಯವರು ಮೇನಾಗಿ ಬರ್ತಕ್ಕಂಥದ್ದಾಗಿರುತ್ತೆ, ನೆರೆಯವರೊಂದಿಗೆ ಹೊಂದಾಣಿಕೆ. ಸೊ ನೋಡಿ ಇವಾಗ ಆಯ್ತಾ. ನೆಕ್ಸ್ಟ್ ನೋಡ್ತೀವಿ ಮನೋವೈಜ್ಞಾನಿಕ ಮೌಲ್ಯ. ಸೊ ಒತ್ತಡ ನಿರ್ವಹಣೆ. ಸೊ ನಮಗೆ ಮನೋವೈಜ್ಞಾನಿಕ ಅಂತ ಅಂದ್ರೆ ನಮ್ಮ ಒಂದು ಮನಸ್ಸಿನಲ್ಲಿ ನಾವು ಸೃಷ್ಟಿ ಮಾಡ್ಕೊಳ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿ ಅಂತ ಹೇಳ್ಬಹುದು, ಅದು ಒತ್ತಡ ನಿರ್ವಹಣೆಯನ್ನು ಮಾಡ್ತಕ್ಕಂಥದ್ದಾಗುತ್ತೆ. ನಾಗರಿಕ ಮೌಲ್ಯ ಅಂತ ಹೇಳಿದಾಗ ಸಹಕಾರದ ಒಂದು ಪ್ರಜ್ಞಾವಂತಿಕೆ. ಸೊ ಈ ರೀತಿ ನೀವು ನಿಮ್ಮ ಒಂದು ಟ್ಯಾಲೆಂಟ್ ನ ನೀವು ಇಲ್ಲಿ ಪ್ರದರ್ಶನ ಮಾಡಬೇಕು ಸ್ನೇಹಿತರೆ. ಸೊ ಇವೆಲ್ಲ ನಾವು ಓದೇ ಬರಿತೀವಿ ಅಂತಕ್ಕಂಥದ್ದಕ್ಕೆ ಪೆಡಗಾಗಿಗೆ ಸಂಬಂಧಪಟ್ಟಂತೆ ಅಷ್ಟು ನಮಗೆ ಬುಕ್ಸ್ ಗಳಲ್ಲಿ ಆನ್ಸರ್ಸ್ ಇವೆಲ್ಲ ಕ್ವಶನ್ಸ್ ಗಳು ಇರೋದಿಲ್ಲ. ನಾವು ವಿಷಯನ ಅರ್ಥ ಮಾಡ್ಕೊಂಡಿರ್ಬೇಕು. ಆ ವಿಷಯ ಅರ್ಥ ಮಾಡ್ಕೊಂಡ್ರೆ ಇಲ್ಲಿ ನಾವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತೀವಿ ಅನ್ನೋದು ಅದ್ರ ಮೇಲೆ ಡಿಪೆಂಡ್ ಆಗ್ತಾ ಹೋಗುತ್ತೆ. ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು. ಏಕೆಂದರೆ ನೋಡಿ ಇಲ್ಲಿ ನಿರಂತರ ಅಂದ್ರೇನು? ನಿರಂತರವಾಗಿ ಮಾಡ್ತಕ್ಕಂಥದ್ದು, ವರ್ಷ ಪೂರ್ತಿ ಮಾಡ್ತಕ್ಕಂಥ ನಿರಂತರ ಬರುತ್ತೆ. ಸಮಗ್ರ ಮೌಲ್ಯಮಾಪನ ಒಟ್ಟಾರೆಯಾಗಿ ಮಾಡ್ತಕ್ಕಂಥ ಒಂದು ಮೌಲ್ಯಮಾಪನ ಶಾಲೆಗಳಲ್ಲಿ ಜಾರಿಗೊಳಿಸಬೇಕು. ಯಾಕಂತಂದ್ರೆ ಕಲಿಕೆದಾರನ ಎಲ್ಲಾ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸತಕ್ಕಂಥದ್ದು. ಕಲಿಕೆದಾರನ ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ. ಶಿಕ್ಷಕರು ಮಕ್ಕಳಿಗೆ ಹೆಚ್ಚು ಅಂಕಗಳನ್ನು ನೀಡುವ ಅವಕಾಶವನ್ನು ಕಲ್ಪಿಸಿದೆ.
ಕಲಿಕೆದಾರರನ್ನು ಕಷ್ಟಪಟ್ಟು ಅಧ್ಯಯನ ಮಾಡುವುದನ್ನು ಮುಕ್ತಗೊಳಿಸುತ್ತದೆ. ಇದು ಯಾವ್ದು ತಗೋಬಹುದು ಆನ್ಸರ್ಸ್ನ? ಕೊಟ್ಟಿರ್ತಕ್ಕಂಥ 4 ಆಪ್ಷನ್ ಸ್ನೇಹಿತರೆ ಬೆಸ್ಟ್ ಚೂಸ್ ಮಾಡಬೇಕಾಗುತ್ತೆ. ಆನ್ಸರ್ ಯಾವುದೇ ಆಗಿರಲಿ, ನಾವು ಬುಕ್ಸಲ್ಲೇ ಒಂಥರ ಓದಿರ್ತೀವಿ, ಅದೇ ಕೊಟ್ಟಿರ್ತಕ್ಕಂಥ ಆಪ್ಷನ್ 4 ಆಪ್ಷನ್ಸ್ಗಳು ಏನು ಕೊಟ್ಟಿರ್ತಾರೋ ಸೊ ಅದರಲ್ಲಿ ಬೆಸ್ಟ್ ಯಾವುದಿರುತ್ತೋ ಅದನ್ನ ನಾವು ಸೆಲೆಕ್ಟ್ ಮಾಡಬೇಕು. ಅದು ನಮ್ಮ ಒಂದು ಕೌಶಲ್ಯ ಸ್ಕಿಲ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಇಲ್ಲಿ ಕಲಿಕೆದಾರರು ಎಲ್ಲಾ ಆಯಾಮಗಳ ಮತ್ತು ಸಾಮರ್ಥ್ಯವನ್ನು ಮೌಲ್ಯೀಕರಿಸಿ ವಿಸ್ತೃತಗೊಳಿಸತಕ್ಕಂಥದ್ದು ಆನ್ಸರ್ ಆಗುತ್ತೆ. ಏಕೆ ಬೇರೆ ಆಗಲ್ವಾ ಆನ್ಸರ್ ಆಗುತ್ತೆ? ಕಲಿಕೆದಾರರನ್ನು ಅನೌಪಚಾರಿಕವಾಗಿ ಪರೀಕ್ಷಿಸುವ ಅವಕಾಶವನ್ನು ಶಿಕ್ಷಕರಿಗೆ ಒದಗಿಸಿದೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದೇನು ನಿರಂತರ ಮತ್ತು ಸಮಗ್ರ ಮೌಲ್ಯಮಾಪನವನ್ನು ಶಾಲೆಗಳಲ್ಲಿ ಜಾರಿಗೊಳಿಸಬೇಕು. ಯಾಕೆ? ನಮ್ಮ ಒಂದು ಉದ್ದೇಶ ಏನಾಗಿದೆ ಸ್ನೇಹಿತರೆ, ಒಂದು ಮಕ್ಕಳನ್ನ ತಯಾರು ಮಾಡ್ತಕ್ಕಂಥದ್ದು, ಕಲಿಸ್ತಕ್ಕಂಥದ್ದು, ಮಕ್ಕಳನ್ನ ಒಂದು ಜವಾಬ್ದಾರಿತವಾಗಿ ಮಾಡ್ತಕ್ಕಂಥದ್ದು, ಅಥವಾ ಅವರ ಒಂದು ಮೇಲಿನ ನೋಡ್ತಾ ಹೋದ್ರೆ ಮಕ್ಕಳು ಅಂತಕ್ಕಂಥದ್ದು ಬರುತ್ತೆ. ಇಲ್ಲಿ ಮಕ್ಕಳನ್ನ ನಾವು ನೆನಪಲ್ಲಿ ಅಥವಾ ನಮ್ಮ ಒಂದು ಗಮನದಲ್ಲಿ ಇಟ್ಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಆನ್ಸರ್ ಆಪ್ಷನ್ 1 ಕಲಿಕೆದಾರರ ಎಲ್ಲಾ ಆಯಾಮಗಳು ಮತ್ತು ಸಾಮರ್ಥ್ಯಗಳನ್ನ ಮೌಲ್ಯೀಕರಿಸಿ ವಿಸ್ತೃತಗೊಳಿಸತಕ್ಕಂಥದ್ದಾಗಿರುತ್ತೆ. ಓಝೋನ್ ದಿನವನ್ನು ಆಚರಿಸುವ ದಿನ ಯಾವುದು? ಓಝೋನ್ ದಿನ ಬಂದ ಸ್ನೇಹಿತರೆ ಜೂನ್ 5 ಬಂದು ಪರಿಸರ ವಿಶ್ವ ಪರಿಸರ ದಿನ ಅಂತ ಹೇಳ್ತಾ ಹೋಗ್ತೀವಿ. ಸೆಪ್ಟೆಂಬರ್ 16 ಬಂದು ಓಝೋನ್ ದಿನ. ಸೊ ಇದ್ರ ಪ್ರಕಾರ ನೋಡ್ತಾ ಹೋದ್ರೆ ಸ್ನೇಹಿತರೆ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವ ಯಾವ ದಿನಗಳಿರುತ್ತೋ ಸೊ ಅದನ್ನೆಲ್ಲ ನೀವು ಒಂದ್ ಕಡೆ ನೋಟ್ ಮಾಡ್ಕೊಂಡು ಅದನ್ನ ಒಂದ್ಸರಿ ಕನ್ನಡಿಸ್ತಾ ಹೋಗಿ. ಅವಸಾನದ ಅಂಚಿನಲ್ಲಿರುವ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳ ಪರಸ್ಥಾನ ಸಂರಕ್ಷಣೆ ಇದರ ಮೂಲಕ ಸಾಧ್ಯ. ನೋಡಿ, ರಾಷ್ಟ್ರೀಯ ಉದ್ಯಾನವನಗಳು, ವನ್ಯಜೀವಿ ಧಾಮಗಳು, ಜೈವಿಕ ಸಂರಕ್ಷಣಾ ವಲಯಗಳು ಇವೆಲ್ಲನೂ ಸಹ ಒಂದು ಪ್ರಾಣಿ ಅಥವಾ ಜೀವಿಗಳ ಒಂದು ಸಂಕುಲಗಳೇ ಆಗಿದೆ ಸ್ನೇಹಿತರೆ. ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು, ವನ್ಯಜೀವಿ ಧಾಮಗಳಾಗಿರ್ಬೋದು, ಜೈವಿಕ ಸಂರಕ್ಷಣಾ ವಲಯ ಹೌದಲ್ವಾ? ಸೊ ಅಲ್ಲಿ ಕೆಲವೊಂದು ಪ್ರಾಣಿ ಪಕ್ಷಿಗಳನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಬಟ್ ಪರಸ್ಥಾನ ಸಂರಕ್ಷಣೆ, ಸೊ ಇದರ ಒಂದು ಪ್ರಮುಖ ಸಾಧ್ಯ ಅಂತ ಹೇಳಿದ್ರೆ ಇದರ ಮೂಲಕ ಆಪ್ಷನ್ 2 ಜರ್ಮ್ ಪ್ಲಾಸ್ ಬ್ಯಾಂಕ್ಗಳು. ಸೊ ಇದು ಜರ್ಮ್ ಪ್ಲಾಸ್ ಬ್ಯಾಂಕ್ಗಳಂತಕ್ಕಂಥದ್ದು ಈ ಒಂದು ಪ್ರಾಣಿ ಮತ್ತು ಸಸ್ಯಗಳಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಒಂದು ಬ್ಯಾಂಕ್ಗಳು. ಅರಣ್ಯವು ಜನರಿಂದ ಮತ್ತು ಜನರಿಗಾಗಿ ಎಂಬುದು ಸಂಬಂಧಿಸಿರುವುದು. ಸ್ನೇಹಿತರೆ, ಇದನ್ನ ನಾವು ಓದಬೇಕಾಗಿರೋ ಅವಶ್ಯಕತೆ ಇಲ್ಲ, ನೋಟ್ಬುಕ್ ತಗೊಂಡು. ಹೌದಾ? ಜನರಿಂದ ಜನರಿಗಾಗಿ ಅನ್ನೋದು ಸಾಮಾಜಿಕ ಅರಣ್ಯ. ರೇಷ್ಮೆ ಕೃಷಿ ಬರುತ್ತಾ? ನೋವೇ. ಇಲ್ಲಿ ಕೊಟ್ಟಿರೋದೇನೋ ಅರಣ್ಯ. ಕೃಷಿ ಅರಣ್ಯ ಬರುತ್ತಾ? ಅರಣ್ಯ ಬೆಳೆಸುವಿಕೆ ಬರುತ್ತಾ? ಸೊ ನೋಡಿ, ಜನರಿಂದ ಜನರಿಗಾಗಿ ಅನ್ನೋದು ಸಾಮಾಜಿಕ ಸಮಾಜ ಬರುತ್ತೆ. ಆನ್ಸರ್ ಆಪ್ಷನ್ 2. ಸೊ ಇದನ್ನೆಲ್ಲ ನಾವು ಓದೇ ಬರಿಬೇಕಂತಕ್ಕಂಥದ್ದೇನಿಲ್ಲ. ಹೌದಾ? ಜೈವಿಕ ಅಡಚಣೆ ಮತ್ತು ಮಾನವ ಮಧ್ಯೆ ಪ್ರವೇಶಿಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಿರುವುದು ಮೌನ ಕಣಿವೆಯಲ್ಲಿ ಕನ್ಹಾ ರಾಷ್ಟ್ರೀಯ ಉದ್ಯಾನವನದಲ್ಲಿ ಭರತ್ಪುರ ಕಾರ್ಪೆಟ್. ಸೊ ನೋಡಿ, ಇಲ್ಲಿ ಕನ್ಹಾ ಭರತ್ಪುರ ಕಾರ್ಪೆಟ್. ಓಕೆ, ಇಲ್ಲಿ ಮೌನ ಕಣಿವೆ ಅಂತಕ್ಕಂಥದ್ದೇನಿದೆಯೋ ಸೊ ಇಲ್ಲಿ ಮೌನ ಕಣಿವೆ ಯೋಜನೆಯೂ ಸಹ ನಡೆಯುತ್ತೆ. ಅಲ್ಲೂ ಸಹ ತುಂಬ ಒಂದು ಚಳುವಳಿನೇ ಆಗುತ್ತೆ. ಬಟ್ ಜೈವಿಕ ಅಡಚಣೆ ಮಾಡಿದರೆ ಯಾಕಂತಂದರೆ ಅಲ್ಲಿ ಅಷ್ಟು ಮನುಷ್ಯ ಓಡಾಡ್ತಕ್ಕಂಥ ಒಂದು ಪ್ಲೇಸ್ ಅಲ್ಲ ಅನ್ನೋದಕ್ಕೋಸ್ಕರ ಅದು ತುಂಬಾ ಒಂದು ಅಂದರೆ ಅಷ್ಟು ನೀಟಾಗೂ ಸಹ ಇಟ್ಟಿಲ್ಲ ಆ ಒಂದು ಇದನ್ನು. ಹಾಗಾಗಿ ಮನುಷ್ಯರು ಓಡಾಡ್ತಕ್ಕಂಥ ಒಂದು ಜಾಗ ಅಲ್ಲ ಅದು ಅಂತ ಹೇಳಿ ಜೈವಿಕ ಅಡಚಣೆ ಮತ್ತು ಮಾನವನ ಮಧ್ಯೆ ಪ್ರವೇಶಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸ್ತಾರೆ. ಆ್ಯಂಡ್ ಅಲ್ಲಿ ತುಂಬ ಹಾವುಗಳ ಸಂಖ್ಯೆ ಸಹ ಜಾಸ್ತಿ ಇದೆ ಅಂತ ಹೇಳ್ತಾರೆ. ಆ್ಯಂಡ್ ನೆಕ್ಸ್ಟು ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆ ಹೀಗೆಂದು ವ್ಯಾಖ್ಯಾನಿಸಿದ್ದಾರೆ. ಸೊ ಡೆಫಿನೆಟ್ ಆಗಿ ಸ್ನೇಹಿತರೆ, ನೀವು ಈ ಒಂದು ವ್ಯಾಖ್ಯಾನಗಳನ್ನು ನೋಡ್ತಾ ಹೋಗಿ. ವ್ಯಾಖ್ಯಾನ ಏನಿದೆಯೋ ಅದು ಪರಿಸರ ವಿಜ್ಞಾನ ಆಗಿರ್ಬೋದು, ಯೋಜನೆಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಅಥವಾ ಈ ಥರ ಒಂದು ವ್ಯಾಖ್ಯಾನಗಳನ್ನು ಕೊಟ್ಟಿರ್ತಾರಲ್ವ, ಸೊ ಅವರ ಬಗ್ಗೆ ನೀವು ಡೆಫಿನೆಟ್ ಆಗಿ ನೋಡ್ಕೊಳ್ಬೇಕು. 1 or 2 ಕ್ವೆಶನ್ಸ್ ಖಂಡಿತ ಕೇಳ್ತಾರೆ ಈ ಒಂದು ಪೆಡಗಾಗಿಲಿ. ಸೊ ಇಲ್ಲ ನೋಡ್ತಾ ಹೋದರೆ ಸಹಜ ಸನ್ನಿವೇಶದಲ್ಲಿ ನಡೆಯುವ ಮನಪೂರ್ವಕವಾದ ಉದ್ದೇಶಪೂರಿತ ಚಟುವಟಿಕೆ ಯೋಜನೆ ಅಂತ ಕೊಟ್ಟವರು ಡಾಕ್ಟರ್ ವಿಲಿಯಂ H. ಕಿಲ್ಪ್ಯಾಟ್ರಿಕ್ ರವರು. ಸೊ ಇದರಲ್ಲಿ ಯಾವುದೇ ಒಂದು ಸ್ಕಿಲ್ ಇಲ್ಲ, ಇನ್ನು ಡೈರೆಕ್ಟಾಗಿ ನಾವು ಆನ್ಸರ್ನ ಓದಿನೇ ಬರೀಬೇಕಾಗುತ್ತೆ. ವಿಜ್ಞಾನ ವಿಷಯದ ಪ್ರಶ್ನೆ ಪತ್ರಿಕೆಯು ನೀಲಿನಕ್ಷೆಯು ಬಹು ಆಯಾಮದ ತಕ್ತೆ, ದ್ವಿ ಆಯಾಮದ ತಕ್ತೆ, 3 ಆಯಾಮ, ಏಕ ಆಯಾಮ ಅಂತ ಕೊಟ್ಟಿದ್ದಾರೆ. ಸೊ ಆನ್ಸರ್ ಆಪ್ಷನ್ 3 3 ಆಯಾಮದ ತಕ್ತೆ ಆಗಿರುತ್ತೆ. ಸಂಕಲನ ಮೌಲ್ಯಮಾಪನಕ್ಕೆ ಇದು ಒಂದು ಉದಾಹರಣೆ. ಸಂಕಲನಾತ್ಮಕ. ಸಂಕಲನ ಅಂತ ಅಂದ್ರೆ ಯಾವುದು? ರಚನಾತ್ಮಕ ಬರುತ್ತೆ ಸ್ನೇಹಿತರೆ. ಒಂದು ರಚನಾತ್ಮಕ ಆ್ಯಂಡ್ ಸಂಕಲನಾತ್ಮಕ. ರಚನಾತ್ಮಕ ಅಂತ ಹೇಳಿದ್ರೆ ಇಡೀ ವರ್ಷ ಎಲ್ಲ ಅಲ್ಲಲ್ಲೇ ಹಂತ ಹಂತವಾಗಿ ಮಗುವನ್ನು ಮೌಲ್ಯಮಾಪನ ಮಾಡ್ತಕ್ಕಂಥ ಇಡೀ ವರ್ಷ. ಸಂಕಲನ ಮೌಲ್ಯಮಾಪನ ಅಂದರೆ ವಾರ್ಷಿಕವಾಗಿ ಒಂದು ಮೌಲ್ಯಮಾಪನವನ್ನು ಮಾಡ್ತಕ್ಕಂಥದ್ದು.
ಎಂಡಿಂಗಲ್ಲಿ ಎಕ್ಸಾಮ್ಸ್ನ ಕೊಟ್ಟು ಮಾಡ್ತಕ್ಕಂಥದ್ದು. ಓಕೆ, ಸೊ ಇಲ್ಲಿ ನೈದಾನಿಕ ಪರೀಕ್ಷೆಗಳ ನಿರ್ವಹಣೆ ಬರಲ್ಲ, ಬೋಧನಾ ಪ್ರಕ್ರಿಯೆಯಲ್ಲಿ ಪ್ರಶ್ನಿಸುವುದು, ಘಟಕ ಪರೀಕ್ಷೆಗಳನ್ನು ನಡೆಸುವುದು, ಇದೆಲ್ಲ ರಚನಾತ್ಮಕ ಮೌಲ್ಯಮಾಪನಕ್ಕೆ ಬರ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ. ಅಂದರೆ ವರ್ಷ ಪೂರ್ತಿ ಏನೆಲ್ಲ ನಾವು ಮೌಲ್ಯಮಾಪನ ಮಾಡ್ತೀವೋ ಒಂದು ಒಬ್ಬ ವಿದ್ಯಾರ್ಥಿಯನ್ನ ಕಲಿಕೆದಾರನ ಅದನ್ನು ನಾವು ರಚನಾತ್ಮಕದಲ್ಲಿ ನೋಡ್ತಾ ಹೋಗ್ತೀವಿ. ಓಕೆ, ಸೊ ವಾರ್ಷಿಕ ಪರೀಕ್ಷೆಗಳ ನಿರ್ವಹಣೆ ವರ್ಷದ ಎಂಡಲ್ಲಿ ಮಾಡ್ತಕ್ಕಂಥದ್ದು ನಾವು ಸಂಕಲನ. ಓಕೆ, ಸಂಕಲನ ಮೌಲ್ಯಮಾಪನ ಬರುತ್ತೆ. ಆನ್ಸರ್ ಆಪ್ಷನ್ 4. ಆ್ಯಂಡ್ ನೆಕ್ಸ್ಟ್ ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟವು ಅನುಕರಣೆ, ಸ್ವೀಕರಿಸುವಿಕೆ, ಸ್ವಾಭಾವಿಕತೆ, ವಿಶ್ಲೇಷಣೆ. ಜ್ಞಾನ ವಲಯಕ್ಕೆ ಸಂಬಂಧಿಸಿದ ನಿರ್ದಿಷ್ಟ ವಿಶ್ಲೇಷಣೆ ಬರುತ್ತೆ. ಆಪ್ಷನ್ 4. ಮೆದುಮೂಳೆ ರೋಗವು ಮುಖ್ಯವಾಗಿ ಇದರ ಕೊರತೆಯಿಂದ ಉಂಟಾಗುತ್ತದೆ ಸ್ನೇಹಿತರೆ. ವಿಟಮಿನ್ ಎ, ವಿಟಮಿನ್ ಡಿ, ವಿಟಮಿನ್ ಬಿ, ವಿಟಮಿನ್ ಸಿ ಅಂತ ಕೊಟ್ಟಿದ್ದಾರೆ. ಎಸ್, ವಿಟಮಿನ್ ಎ ಅಂತಕ್ಕಂಥದ್ದು ಕಣ್ಣಿಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥ ಒಂದು ಕಾಯಿಲೆಗಳಾಗಿರುತ್ತೆ, ಕಣ್ಣು. ಆ್ಯಂಡ್ ವಿಟಮಿನ್ ಬಿ ಅಂತ ಹೇಳಿದ್ರೆ ಅದು ಒಂದು ಬೆರಿ ಅಂತಕ್ಕಂಥ ಒಂದು ಕಾಯಿಲೆ ಬರುತ್ತೆ. ವಿಟಮಿನ್ ಸಿ ಒಂದು ಸ್ಕರ್ವಿ, ಈ ಒಂದು ದವಡೆ ಅಂತಕ್ಕಂಥ ಹಲ್ಲು, ಹೌದಾ. ಸೊ ದವಡೆಗೆ ಸಂಬಂಧಪಟ್ಟಂತೆ ಅಥವಾ ಒಂದು ಬಾಯಿ, ದವಡೆಗೆ ಸಂಬಂಧಪಟ್ಟಂತೆ ಬರ್ತಕ್ಕಂಥದ್ದಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಟಮಿನ್ ಡಿ ಅಂತಕ್ಕಂಥದ್ದು ಮೂಳೆ. ಓಕೆ, ಸೊ ವಿಟಮಿನ್ ಡಿ ಬಂದು ಮೂಳೆಗೆ ಸಂಬಂಧಪಟ್ಟಂತೆ ಅಥವಾ ವಿಟಮಿನ್ ಡಿ ಕೊರತೆಯಿಂದ ಈ ಒಂದು ಮೂಳೆ ರೋಗ ಬರುತ್ತೆ. ಆ್ಯಂಡ್ ಇದಕ್ಕೆ ಮೇನ್ ಇದಂತ ಹೇಳಿದ್ರೆ ಸೂರ್ಯನ ರಶ್ಮಿ ಅಥವಾ ಕಿರಣ. ಆನ್ಸರ್ ಆಪ್ಷನ್ 2. ಎಸ್, ಮೃದ್ವಂಗಿಗೆ ಉದಾಹರಣೆ. ಸೊ ಇದು ಪ್ರಾಣಿಗಳ ಇದರಲ್ಲಿ ಬರುತ್ತೆ ಸ್ನೇಹಿತರೆ. ಕಶೇರುಕಗಳು, ಅಕಶೇರುಕಗಳು. ಸೊ ಅಕಶೇರುಕಗಳು ತಿರ್ಗಾ 9 ವಿಧದಲ್ಲಿ ಡಿವೈಡ್ ಮಾಡ್ತಾ ಹೋಗ್ತಾರೆ. ಮೃದ್ವಂಗಿಗಳಾಗಿರ್ಬೋದು, ಕಂಟಕ ಚರ್ಮಿಗಳಾಗಿರ್ಬೋದು, ಈ ರೀತಿ ನಾವು ನೋಡ್ತಾ ಹೋದರೆ ಚೇಳು. ಎಸ್, ಮೃದ್ವಂಗಿ ಅಂದರೆ ಏನು? ಫಸ್ಟ್ ಆಫ್ ಆಲ್ ಮೃದ್ವಂಗಿ ಅಂದರೆ ತಮ್ಮ ಒಂದು ಮೈ ಏನಿರುತ್ತೋ ಅಥವಾ ನಮ್ಮ ಒಂದು ಬಾಡಿ ಏನಿರುತ್ತೋ ಅದು ಮೃದುವಾಗಿರ್ತಕ್ಕಂಥದ್ದು, ಮುಟ್ಟಿದ್ರೆ ಮೃದುವಾಗಿರುತ್ತೆ. ಸೊ ಅದನ್ನು ನಾವು ಮೃದ್ವಂಗಿಗಳಂತ ಹೇಳ್ತೀವಿ. ಈ ಒಂದು ಚೇಳು, ಜಿಗಣೆ, ಹೌದಲ್ವಾ. ಸೊ ಚೇಳು ಮತ್ತು ಜಿಗಣೆ ಇದೆಯಲ್ವಾ, ಇದನ್ನು ನೋಡ್ತಾ ಹೋದಾಗ ಜಿಗಣೆ ಅಂತಕ್ಕಂಥದ್ದು ಸ್ನೇಹಿತರೆ ನಮಗೆ ವಲಯವಂತಗಳಲ್ಲಿ ಬರುತ್ತೆ, ವಲಯವಂತಗಳಲ್ಲಿ ಬರ್ತಕ್ಕಂಥದ್ದು. ಇನ್ನು ನಕ್ಷತ್ರ ಮೀನು ಅಂತಕ್ಕಂಥದ್ದು ನಮಗೆ ಕಂಟಕ ಚರ್ಮಿಗಳಲ್ಲಿ ಬರುತ್ತೆ, ಕಂಟಕ ಚರ್ಮಿಗಳು. ಸೊ ಓಕೆ, ಸೊ ಇಲ್ಲಿ ಬಸವನ ಹುಳು ಅಂತ ಏನಿದೆಯೋ, ಸೊ ಅಂದರೆ ಮೃದ್ವಂಗಿ ಅಂದರೆ ತಮ್ಮ ಒಂದು ಮೈ ಏನಾಗುತ್ತೆ ಸಾಫ್ಟ್ ಇರುತ್ತೆ ಸ್ನೇಹಿತರೆ. ಆದರೆ ತನ್ನ ರಕ್ಷಣೆಗಾಗಿ ಮೇಲ್ಗಡೆ ಒಂದು ಚಿಪ್ಪುಗಳನ್ನು ಇಟ್ಕೊಂಡಿರುತ್ತಲ್ವಾ. ಸೊ ಈ ಫಾರ್ ಎಕ್ಸಾಂಪಲ್ ಆಮೆ ಅಂತ ಹೇಳ್ತೀವಿ. ಸೊ ಆಮೆ, ಓಕೆ. ಸೊ ಬಸವನ ಹುಳು, ಆಮೆ, ಇದನ್ನೆಲ್ಲ ನಾವು ಮೃದ್ವಂಗಿಗೆ ಹೋಲಿಸ್ತಕ್ಕಂಥ ಒಂದು ಉದಾಹರಣೆಗಳಾಗಿರುತ್ತೆ. ಬಿಕಾಸ್ ಅದು ಮೇಲ್ಗಡೆ ತುಂಬಾ ಸಾಫ್ಟ್ ಇರುತ್ತೆ, ಅದರ ಒಂದು ಪ್ರೊಟೆಕ್ಷನ್ಗಾಗಿ ಅದೇನು ಮಾಡಿರುತ್ತೆ, ಒಂದು ಚಿಪ್ಪನ್ನು ಅಥವಾ ಒಂದು ಶಂಕುವನ್ನು ಅದು ಇಟ್ಕೊಂಡಿರುತ್ತೆ.